ಹಾಯ್ ಗಾಯ್ಸ್, ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಇದು ಗುರುವಾರ ನಾನು ರಾಯ ಮಠಕ್ಕೆ ಬಂದೆ. ಸೊ ಈ ಮುಂಚೆ ಹೇಳ್ದಂಗೆ ನಾನು ಯಾವುದೊಂದು ಹರಕೆಗೋಸ್ಕರ ಇಲ್ಲಿ ಹೆಜ್ಜೆ ನಮಸ್ಕಾರ ಮಾಡ್ತೀನಿ ಅಂತ ಹೇಳ್ಕೊಂಡಿದ್ದೆ 5 ವಾರ. ಸೊ ಇದು 2ನೇ ವಾರ. ಈ ಮುಂಚೆ ಬಂದುಬಿಟ್ಟು ಮಾಡಿದ್ದೆ. ಏನಂತಂದರೆ ಮನ್ವಿತ್ತು ಇಟ್ಕೊಂಡು ಹೆಜ್ಜೆ ನಮಸ್ಕಾರ ಮಾಡೋಕ್ಕೆ ಒಂದು ಸ್ವಲ್ಪ ಕಿರಿಕಿರಿ ಮಾಡ್ತಾಯಿತ್ತು. ಅದಕ್ಕೋಸ್ಕರ ಹಸ್ಬೆಂಡ್ನ ಬರೋಕ್ಕೆ ಹೇಳ್ಕೊಂಡೆ. ಹಸ್ಬೆಂಡ್ ಆಫೀಸ್ ಹತ್ರನೇ ಇದೆ, ದೇವಸ್ಥಾನ ಹತ್ರನೇ ಇರೋದ್ರಿಂದ ಬಂದರು. ಒಂದು 10 ನಿಮಿಷದ ಮಟ್ಟಿಗೆ ಬಂದುಬಿಟ್ಟು ಅವರು ಮನ್ವಿತನ ಇಟ್ಕೊಂಡಿದ್ರು. ನಾನು ಹೆಜ್ಜೆ ನಮಸ್ಕಾರ ಎಲ್ಲ ಮಾಡಿಕೊಂಡೆ. 5 ರೌಂಡು ಹಾಕ್ತೀನಿ ಅಂತ ಹೇಳ್ಕೊಂಡಿದ್ದೆ. ಬಟ್ ಕ್ರೌಡಲ್ಲಿ ಆಮೇಲೆ ಮನ್ವಿತನ ಇಟ್ಕೊಂಡು ಆಗಲಿಲ್ಲ ಅಂತ ಲಾಸ್ಟ್ ವಾರ 2 ರೌಂಡ್ ಮಾತ್ರ ಹಾಕಿದ್ದೆ. ಈ ವಾರ 3 ರೌಂಡ್ ಹಾಕಿದ್ದೆ. ಸೊ ನೆಕ್ಸ್ಟ್ ವಾರ 4, ಆನಂತರ 5 ಅಂತ ಹಾಕ್ಬಿಟ್ಟು ಫಿನಿಷ್ ಮಾಡ್ತೀನಿ. ಸೊ ನೋಡಿ, ಹೆಜ್ಜೆ ನಮಸ್ಕಾರ ಹಾಕ್ತಾಯಿದ್ದೀನಿ. ಈ ಒಂದು ವ್ರತನ ಎಲ್ಲರೂ ಮಾಡ್ತಾರೆ. ಆ್ಯಕ್ಚುಲಿ ತುಂಬ ಜನ ಮಾಡ್ತಾಯಿದ್ರು ನನ್ನ ಜೊತೆ. ಸೊ ಅದಕ್ಕೆ ತುಂಬ ರಶ್ ಕೂಡ ಇತ್ತಲ್ವ, ಬೇಗನೆ ಹೋಗಬೇಕು. ಸೊ ನಾನು ಕೂಡ ಅದೇ ಥರ ಬೇಗನೆ ದರ್ಶನ ತೊಗೊಂಡೆ. ಹಾಗೆ ಸಾಟರ್ಡೆ ಬಂದುಬಿಟ್ಟು ರಾಯರ ಹುಟ್ಟಿದ ದಿನ. ಅದ್ರದ್ದು ಒಂದು ಸ್ವಲ್ಪ ಡೆಕೋರೇಷನ್ ಎಲ್ಲ ಮಾಡಿದ್ರು, ಚೆನ್ನಾಗಿ ಪೂಜೆ ಎಲ್ಲ ಆಗಿತ್ತು. ಸೊ ಸಾಟರ್ಡೆ ಬರಬೇಕಂತ ಅಂದ್ಕೊಂಡಿದ್ವಿ. ನೋಡೋಣ, ನೆಕ್ಸ್ಟ್ ಬ್ಲಾಗಲ್ಲಿ ಏನಾದರೂ ಬಂದರೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಈ ಥರ ಇವತ್ತಿನ ದಿನ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡ್ತಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೆಲ್ಲ ಮುಗಿಸ್ಕೊಂಡು ಆನಂತರ ನಾನು ಬಾಬಾ ದೇವಸ್ಥಾನಕ್ಕೆ ಬಂದೆ. ನವನೀತ ಅವರೆಲ್ಲ ಆಲ್ರೆಡಿ ಬಂದಿದ್ದರು. ನಾನು ಸ್ವಲ್ಪ ಅಲ್ಲಿ ಹೋಗಿಬಿಟ್ಟು ಬಂದಲ್ವ, ಸ್ವಲ್ಪ ಲೇಟ್ ಆಯಿತು. ಆನಂತರ ಹಸ್ಬೆಂಡು ಹಾಗೆ ಆಫೀಸಿಗೆ ಹೋದರು. ನಾನು ಬಸ್ ಹತ್ಕೊಂಡು ಬಂದೆ ಬಾಬಾ ದೇವಸ್ಥಾನಕ್ಕೆ. ನಾನು ಬಂದಾಗಿನ ಆರತಿನ ಸ್ಟಾರ್ಟ್ ಆಗಿರಲಿಲ್ಲ. ನವನೀತ ನೋಡಿದ ತಕ್ಷಣ ಮನ್ವಿತ ಓಡೋಗಿ ಅವಳ ಹತ್ರ ಕುತ್ಕೊಂಡ್ಬಿಟ್ಟ. ಅವಳಂತಂದರೆ ಸಿಕ್ಕಾಪಟ್ಟೆ ಇಷ್ಟ ಅವನಿಗೆ. ಅವಳಿಗೆ ಕೂಡ ಅಷ್ಟೇ, ಮನ್ವಿತ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಒಂದಿನ ಬಿಟ್ಟು ಒಂದಿನ ಏನಾದ್ರು ಕಾಲ್ ಮಾಡಿ ಮಾತಾಡಿಸ್ತಾಳೆ ಮನ್ವಿತನ ಜೊತೆ. ವಿಡಿಯೋ ಕಾಲ್ ಏನಾದ್ರು ಮಾಡ್ತಾಳೆ. ಸೊ ಇದು ಬಂದುಬಿಟ್ಟು ದರ್ಶನ ತೊಗೊಂಡ್ರೆ ಪಾದಸ್ಪರ್ಶ ಮಾಡೋದು ಬಾಬಾದು. ಅದನ್ನು ನವನೀತ ವಿಡಿಯೋ ಮಾಡ್ಕೊಂಡಿತ್ತು. ಮನ್ವಿತ್ ಹೀಗೆ ಹೋದ ತಕ್ಷಣ ಬಾಬಾ ಕಾಲಿಗೆ ದೀರ್ಘ ನಮಸ್ಕಾರ ಹಾಕ್ಬಿಡ್ತಾನೆ. ಸೊ ಅವನಿಗೆ ಬಾಬಾ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಹಾಗೆ ನಾನು ಶುಕ್ರವಾರದ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಗುರುವಾರ ಏನು ಮಾಡ್ಕೊಳ್ಳೋಕ್ಕಾಗಿಲ್ಲ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಬೇಗನೆ ಎದ್ದು ಪೂಜೆ ಎಲ್ಲ ಮಾಡಿದ್ದಾಯಿತು. ತುಂಬ ಚೆನ್ನಾಗಿ ಪೂಜೆ ಎಲ್ಲ ಮಾಡಿತ್ತು. ಹಾಗೆ ನೀವು ಗೌರಿ ಕಳಿಸಿದ್ದು ಕಾಯ್ದು ಗಿಡ ಏನು ಬರ್ತಾ ಇದೆಯಲ್ಲ, ಸೊ ತುಂಬ ಚೆನ್ನಾಗಿ ಬಂದಿದೆ ಅದು. ಸೊ ಇವಾಗ ಮನೇಲಿ ಇತ್ತಲ್ಲ, ಸೊ ಅದನ್ನ ಊರಿಗೆಲ್ಲ ಕೊಟ್ಕೊಳಿಸಿದ್ದಾಯಿತು. ಇದು ನೆಕ್ಸ್ಟು ಸ್ವಲ್ಪ ಇನ್ನೊಂದು ಇಂಚ್ ಬಂದರೆ ಅದನ್ನ ತೆಗೆದುಬಿಟ್ಟು ನೆಕ್ಸ್ಟು ಹಳೇದಿತ್ತಲ್ಲ ಗಿಡ, ಅದರಲ್ಲೇ ಇಟ್ಬಿಡ್ತೀವಿ. ಅದು ಫಿಶಿಂಗ್ ಬೌಲಲ್ಲಿ ಅಲ್ಲಿದ್ದರೆ ಚೆನ್ನಾಗಿ ಬರುತ್ತೆ ಅದು. ಆಮೇಲೆ ಇಲ್ಲಿ ಬಂದುಬಿಟ್ಟು ಎಡ್ಜ್ ತಾಗುತ್ತೆ ಮೇಲುಗಡೆ. ಸೊ ಅದಕ್ಕೆ ಬೇಗನೆ ತೆಗೆದುಬಿಡೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ನೆಕ್ಸ್ಟ್ ಏನಾದರೂ ತೆಗೋಣ ಅಂತ ಅಂದ್ಕೊಂಡಿದ್ದೀವಿ. ಹಾಗೆ ಪೂಜೆ ಎಲ್ಲ ಚೆನ್ನಾಗಿ ಮಾಡಿದ್ದಾಯ್ತು. ಇವತ್ತು ಸ್ವಲ್ಪ ಲೇಟಾಗಿ ಮಾಡಿದೆ. ಹಸ್ಬೆಂಡ್ ಆಲ್ರೆಡಿ ಮಾಡಿದರು. ಗೌರಿ ಕಳಸ ಎಲ್ಲ ನಾನೇ ಸ್ನಾನ ಮಾಡಿ ತೆಗಿಬೇಕು. ಆಮೇಲೆ ಅದು ಕಳಸದ್ದು ಏನು ಬಂದಿದೆ ಕಾಯಿದು, ಸೊ ಸ್ವಲ್ಪ ಡೆಲಿಕೇಟ್, ಸ್ವಲ್ಪ ನೋಡಿಕೊಂಡು ನಿಧಾನವಾಗಿ ತೆಗೆದು ತೊಳಿಬೇಕು. ಅರ್ಜೆಂಟಲ್ಲಿ ಆಗಲ್ಲ ಅಂತ ಹೇಳ್ಬಿಟ್ಟು ನಾನು ನಿಧಾನಕ್ಕೆ ತೆಗೆದು ಪೂಜೆ ಎಲ್ಲ ಮಾಡಿದ್ದಾಯಿತು. ಆನಂತರ ಮನ್ವಿತ್ ಮಲಗೋದು ಮಧ್ಯಾಹ್ನದ ಮೇಲಲ್ವ, ಸೊ ಅದಕ್ಕೆ ಬಟ್ಟೆ ಎಲ್ಲ ತೊಳೆದಾಕಿದ್ದೆ, ಮೇಲ್ಗಡೆ ಒಣಗ್ಸಕ್ಕಂತ ಬಂದೆ. ಬಟ್ಟೆ ಹಾಕ್ತಾ ಒಂದು ಲೈನ್ ನೆನಪಾಯಿತು, ಎಲ್ಲೋ ಓದಿದ್ದಿದ್ದು. ಸೊ ಹಸ್ಬೆಂಡ್ ಕೂಡ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದು ಒಂದು ಲೈನು. ಅದೇನಪ್ಪ ಅಂತ ಅಂದರೆ, ಇವತ್ತಿಗೆ ಸರಿಯಾಗಿ 150 ವರ್ಷ ಕಳೆದ್ರೆ ನಾವೇನಿರೋದಿಲ್ಲ ಅವಾಗ. ಸೊ ನಾವೇನಿವಾಗ ಕಷ್ಟಪಟ್ಟು ದುಡ್ಕೊಂಡು ಆಸ್ತಿ ದುಡ್ಡು ಎಲ್ಲ ಮಾಡ್ಕೊಳ್ತೀವಿ. ಸೊ ಅದು ಯಾರು ಅನುಭವಿಸ್ತಾರೋ ಗೊತ್ತಿಲ್ಲ. ಪ್ರೀತಿಯಿಂದ ಮನೆ ಮಾಡಿರ್ತೀವಿ, ಅದು ಯಾರು ಇರ್ತಾರೋ ಗೊತ್ತಿಲ್ಲ ಮನೆಯಲ್ಲಿ. ಅನ್ಕೋಬೋದಷ್ಟೇ ಈ ಥರ. ಅದೊಂದು ಲೈನು ತುಂಬ ಚೆನ್ನಾಗಿತ್ತು. ಇದು ನಿಜ ಅಲ್ವಾ? ನಾವು ಇಷ್ಟು ಕಷ್ಟಪಟ್ಟು ಯಾರ್ಯಾರ್ದೋ ಕಡೆ ಜಗಳ ಮಾಡಿಬಿಟ್ಟು ಅಣ್ಣ ತಮ್ಮಂದಿರು ಅಂದ್ಕೊಂಡಿರಲ್ಲ, ಅಕ್ಕ ತಂಗಿ ಅಂದಿರಲ್ಲ. ಸೊ ಆಸ್ತಿ ವಿಷಯಕ್ಕೆ ಎಲ್ಲ ಗಲಾಟೆ ಮಾಡಿಕೊಂಡು ಆಸ್ತಿಯನ್ನು ಪಡ್ಕೊಂಡಿರ್ತೀವಿ. ಸೊ ಈ ಆಸ್ತಿ ಹೀಗೆ ಇರಲ್ಲ, ನಾವು ಕೂಡ ಹೀಗೆ ಇರಲ್ಲ. ಆಸ್ತಿ ಹಾಗೇ ಇರ್ಬೋದು, ಬಟ್ ನಾವಿರಲ್ಲ. ಸೊ ಈ ಒಂದು 150 ವರ್ಷ ಕಳೆದ್ರೆ ನಾವಂತೂ ಇರೋದಿಲ್ಲ. ನಮ್ಮ ಮಕ್ಕಳು ಅಂತ ಇದ್ದರೂ ಮಕ್ಕಳು ಕೂಡ ಇರೋದಿಲ್ಲ. ಆವಾಗ ಯಾರೋ ಮೊಮ್ಮಕ್ಕಳು, ನಮ್ಮ ಹೆಸರು ಕೂಡ ಅವ್ರಿಗೆ ನೆನಪಿರಲ್ಲ. ಆ ಒಂದು ಸಿಚುವೇಷನಲ್ಲಿ ಅವ್ರು ಇರ್ತಾರೆ, ಆ ಜನ್ರೇಷನ್ನು. ಸೊ ಅದಕ್ಕೆ ಅನಿಸುತ್ತೆ ಇಷ್ಟೆಲ್ಲ ಕಷ್ಟಪಟ್ಟು ಆಸ್ತಿ ದುಡ್ಡು ಎಲ್ಲ ಮಾಡಬೇಕಂತ. ಬಟ್ ಆ ಒಂದು ಲೈನ್ ಒಳ್ಳೆಯದಾದ್ರೂ, ಬಟ್ ನಿಜ ಆದ್ರೂ ಇವಾಗ ಮೇಯ್ನಾಗಿ ಮುಖ್ಯವಾದದ್ದು ನಮ್ಮ ಜೀವನಕ್ಕೆ ದುಡ್ಡು. ಹಾಗೆ ಒಂದು ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡಬೇಕು ಅಂತಂದರೆ, ಅಂದರೆ ಒಂದು ಮರ್ಯಾದೆ ಸಿಗಬೇಕು ಒಬ್ಬರು ಜನದ ಮಧ್ಯೆ ಅಂತ ಅಂದರೆ ಆಸ್ತಿ ಮಾಡಲೇಬೇಕಾಗತ್ತೆ. ಇವಾಗ ರಿಯಲ್ ಸಿಚುವೇಷನ್ ಏನಿದೆ ಅಂತ ಅಂದರೆ, ನಮ್ದು ಏನೇ ಕಷ್ಟ ಇದ್ರೂ ಅದೇ ಸೆಕೆಂಡು ಮಾತಾಡ್ಕೊಂಡು ಇಬ್ಬರೂ ಬಗೆಹರಿಸ್ಕೊಂಡ್ಬಿಡ್ಬೋದು. ಬಟ್ ನೆಕ್ಸ್ಟು ಜನ್ರೇಷನ್ ಏನು ಮಾಡ್ತೀವಿ ನಾವು, ಅದು ಮೇಯ್ನಾಗಿರುತ್ತೆ. ಈ ಲೈನ್ ಏನಿದೆ, ಸೊ ಅದು
ಓಕೆ, ಅದು ಒಳ್ಳೆಯದೇ, ಅದು ನಿಜಾನೇ. ಸೊ ಹಾಗಂತ ಎಷ್ಟು ನಮ್ಮ ತಾತ ಮುತ್ತಾತಂದ್ರದು ಅವರೆಲ್ಲ ಮಾಡಿಕೊಟ್ಟು ಹೋಗಿರೋ ತಾನೇ ನಾವು ಇವಾಗ ಅನುಭವಿಸೋದು. ಸೊ ಈ ಲೈನ್ ಕೂಡ ಒಳ್ಳೆಯದೇ, ಬಟ್ ನೆಕ್ಸ್ಟ್ ನಮಗೂ ಅನ್ಬೋದಲ್ವ, ತಾತ ಮುತ್ತಾತ ಮಾಡಿಟ್ಟಿರೋದೇ ಇದು ಅಂತ ಹೇಳ್ಬಿಟ್ಟು ಆ ಥರ ಅಂದ್ಕೊಂಡ್ರೆ ಸಾಕು. ಸೊ ಅದು ಒಂದು ಲೈನ್ ನೆನಪು ಬಂತು. ಸೊ ಹಾಗೆ ಹೇಳಿದೆ. ನಾನು ಕೆಲವೊಂದು ಸರಿ ಯೋಚನೆ ಮಾಡ್ತಾ ಇರ್ತೀನಿ, ಮಗನಿಗೆ ಏನಾದರೂ ಮಾಡಬೇಕಲ್ವ ಅಂತ ಹೇಳಿ. ಮಾಡ್ತಾನೇ ಇದ್ದೀವಿ, ಅದು ನಿಮಗೆ ಗೊತ್ತು, ಹಾಗೆ ಗೊತ್ತಿಲ್ಲ ಕೂಡ. ಮಗನಿಗೋಸ್ಕರ ಸ್ವಲ್ಪ ಸೇವಿಂಗ್ಸ್ ಆಗಿರ್ಬೋದು, ಆಮೇಲೆ ಅವನಿಗೆ ಬಾಂಡ್ ಆಗಿರ್ಬೋದು, ಏನಾದ್ರು ಮಾಡ್ತಾಯಿದ್ದೀವಿ. ಸೊ ಹಾಗೆ ಮಗ ನಮ್ಮ ಕಣ್ಮುಂದೆ ಬೆಳೆಯೋನು ಮಗ. ಮರಿ ಮಕ್ಕಳು ಮೊಮ್ಮಕ್ಕಳು ಅವರು ನಮ್ಗೆ ಇರ್ತಾರೋ ಇಲ್ಲೋ ಗೊತ್ತಿಲ್ಲ, ನೆಕ್ಸ್ಟು ಅಂದರೆ ನಾವು ಇರ್ತೀವಿ ಅಲ್ಲೋ ಗೊತ್ತಿಲ್ಲ. ಸೊ ನಮ್ಮ ಪ್ರೆಸೆಂಟ್ ಏನಿದೆ ಮಗ, ಅವನಿಗೆ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಏನೆಲ್ಲ ಮಾಡಬೇಕೆಲ್ಲ ಮಾಡಲೇಬೇಕಾಗತ್ತೆ. ಸೊ ಅದೊಂದು ಲೈನ್ ತೊಗೊಂಡು ಏನು ಮಾಡಬಾರ್ದು, ನಾವು ಇವಾಗ ಇದ್ದೀವಿ, ಇವಾಗ ಏನು ಬಂದಿದೆ ಅಂತ ತಿನ್ಕೊಂಡು ಕೂತ್ಕೊಬಿಡೋಣ ಅಂತ ಅಂದರೆ ಜೀವನ ಅಲ್ಲ ಅದು. ಸೊ ಹಾಗೆ ನೆನಪಾಯ್ತು. ಹಸ್ಬೆಂಡಿಗೆ ಇಷ್ಟ ಆಯ್ತಾ ಲೈನು, ಬಟ್ ಇದು ಲೈಫ್ ಅಲ್ಲ ಅಂತ ಹೇಳಿದ್ರು ಅವರು. ಇದನ್ನೇ ಸುಮಾರು ವರ್ಷದ ಹಿಂದೆ, ಒಂದು 150 ವರ್ಷದ ಹಿಂದೆ ನಮ್ಮ ತಾತ ಮುತ್ತಾತರದೆಲ್ಲ ಯೋಚನೆ ಮಾಡಿದರೆ ನಾವಾಗ ಈ ಪ್ರೆಸೆಂಟ್ ಈ ಸುಖನ, ಈ ಒಂದು ಆಸ್ತಿನ ಅನುಭವಿಸೋಕೆ ಆಗ್ತಾ ಇರಲಿಲ್ಲ. ಸೊ ಅದೆಷ್ಟು ನಿಜ ಅಲ್ವಾ. ಸೊ ಹಾಗೆ ಬಟ್ಟೆ ಎಲ್ಲ ಹಾಕಿದ್ದಾಯಿತು. ಇವಾಗ ಇದರಲ್ಲೇ ಒಂದು ಮೇನ್ ಆಗಿರೋ ಎಕ್ಸಾಂಪಲ್ ಇದೆ. ಅದೇನಪ್ಪ ಅಂತಂದರೆ, ಇಲ್ಲೊಂದು ಹೊಸ ಬಿಲ್ಡಿಂಗ್ ಆಗ್ತಾಯಿದೆ, ಅದ್ರ ಹಿಂದುಗಡೆ ಝೂಮ್ ಮಾಡ್ತಾ ಇದ್ದೇನಲ್ಲ. ಸೊ ಈ ಬಿಲ್ಡಿಂಗ್ ಬಂದುಬಿಟ್ಟು ಹುಳಿಮಾವ್ ಹತ್ರ ಇರೋದು, ಮೀನಾಕ್ಷಿ ಮಾಲ್ ಹತ್ರ. ಸೊ ಈ ಬಿಲ್ಡಿಂಗು ತುಂಬ ಓಲ್ಡು, ಬಟ್ ಇದಕ್ಕೇನಿಲ್ಲ ಅಂತ ಅಂದರು, ಒಂದು ಅಪಾರ್ಟ್ಮೆಂಟ್ ಅಂದರೆ ಒಂದು 3 BHK ಹೋಮ್ಸ್ ಅನಿಸುತ್ತೆ. ಸೊ ಇದಕ್ಕೆ 3-4 ಕೋಟಿ ಅಂತೆ. ಹಸ್ಬೆಂಡ್ ಹೇಳಿರೋದು, ಅವ್ರಿಗೆ ಗೊತ್ತು ಅದ್ರ ಬಗ್ಗೆ. 3-4 ಕೋಟಿ ಅಂತೆ. ಸೊ ಈ ಒಂದು ಬಿಲ್ಡಿಂಗ್ ನೋಡಿ, ಹಾಗೆ ಈ ಒಂದು ಹೊಸ ಬಿಲ್ಡಿಂಗ್ ನೋಡಿ, ಇದರಲ್ಲಿ ಏನು ಗೊತ್ತಾಗುತ್ತೆ ಅಂತಂದರೆ, ಇಷ್ಟು ಕಷ್ಟಪಟ್ಟು ಇಷ್ಟು ದುಡ್ಡು ಹಾಕಿ ಕಟ್ತಾ ಇದ್ದಾನೆ ಅವನು ಕಟ್ಟಿದ್ದಾನೆ, ಇವನು ಕಟ್ತಾ ಇದ್ದಾರೆ. ಬಟ್ ಕೊನೆಯದಾಗಿ ಸೇರೋದು ಇಲ್ಲಿಗೆ ಅಲ್ವಾ. ಎಲ್ಲರೂ ಯಾವುದನ್ನು ತೊಗೊಂಡು ಹೋಗೋದಿಲ್ಲ. ಇವಾಗ ದುಡ್ಡಿದೆ, ಆಸ್ತಿ ಇದೆ ನನ್ನ ಹತ್ರ ಅಂತ ಜಂಬ ಕೊಚ್ಕೊಂಡಿದ್ರೆ ಯಾವುದನ್ನು ತೊಗೊಂಡು ಹೋಗೋದಿಲ್ಲ, ಎಲ್ಲ ಇಲ್ಲೇ ಬಿಟ್ಟು ಹೋಗೋದು. ಸೊ ಆ ಜಂಬ ಬಿಟ್ಟು 4 ಜನರಿಗೆ ಏನಾದರೂ ಹೆಲ್ಪ್ ಮಾಡಲಿಲ್ಲ ಅಂತಂದ್ರೂ ಪರವಾಗಿಲ್ಲ, ಅವ್ರನ್ನ ತುಳಿಯೋಕ್ಕಂತೂ ಟ್ರೈ ಮಾಡಬೇಡಿ. ಯಾಕೆಂದರೆ ಇದರಲ್ಲಿ ಎಕ್ಸಾಂಪಲ್ ಗೊತ್ತಾಗ್ಬಿಡುತ್ತೆ ನಿಮಗೆ. ಯಾವುದೇ ಏನೇ ಇದ್ರೂ ನೋಡಿ, ನಾಳೆ ಆ ಒಂದು ಮಾಲೀಕನೂ ಇರ್ತಾನೆ ಇಲ್ಲೋ ಗೊತ್ತಿಲ್ಲ, ಬಟ್ ಆ ಒಂದು ಬಿಲ್ಡಿಂಗ್ ಅಂತೂ ಶಾಶ್ವತವಾಗಿರುತ್ತೆ. ಹಾಗೆ ಕೊನೆಯದಾಗಿ ನೆಮ್ಮದಿಯಾಗಿ ಈ ಒಂದು ಸ್ಮಶಾನಕ್ಕೆ ಬರ್ತಾರೆ. ಯಾರಿಗಾದರೂ ಅಷ್ಟೇ ಇದೇ ಎಕ್ಸಾಂಪಲ್ನ ಕೊಡ್ಬೋದು ಅಷ್ಟೇ.
ನೋಡಿಲಿ ನಗು. ನೀರು ಖಾಲಿಯಾಗಿದೆ ನೋಡಿಲಿ. ನೋಡು ಫಸ್ಟ್ ಮಮ್ಮಿ ನೋಡು. ನೀರು ಕೆಲವೊಬ್ರಿಗೆ ಕುಡಿಯೋಕ್ಕೆ ನೀರಿಲ್ಲ ಬಂಗಾರಿ. ನೀರು ಚೆಲ್ಲಬಾರ್ದು. ಅದು ತೊಳೆಯೋದು ಬೇಡ, ಅವರೆಲ್ಲ ವಾಶ್ ಮಾಡ್ತಾರೆ. ಕೆಲ್ಸದ ಆಂಟಿ ಬರ್ತಾರೆ ನೋಡು, ಆಂಟಿ ಬರ್ತಾರೆ ಕೆಲ್ಸದ್ದು ತೊಳೆಯೋ ಆಂಟಿ ಬರ್ತಾರೆ, ಅದೆಲ್ಲ ತೊಳೆಯುತ್ತೆ. ಬೇಡ, ನೋ ನೀರು ಚೆಲ್ಲಬಾರ್ದು ನೋಡಿ. ನಮ್ಮ ಮನೆ ಹತ್ರ ಬಂದುಬಿಟ್ಟು ಅಮೂಲ್ದೊಂದು ಪಾರ್ಲರ್ ಆಗಿದೆ, ಐಸ್ ಕ್ರೀಮ್ ಪಾರ್ಲರ್ ಆಗಿದೆ. ಸೊ ಇಲ್ಲಿ ಹಾಗೆ ಬಂದ್ವಿ, ತುಂಬ ದಿನ ನೋಡ್ಕೊಳ್ತಾ ಇದ್ವಿ. ನೋಡೋಣ ಒಂದ್ಸರಿ ಟೇಸ್ಟ್ ನೋಡೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಈ ಟೈಮಲ್ಲಿ ಆ್ಯಕ್ಚುಲಿ ಮನ್ವಿತಿಗೆ ಸಮ್ಮರ್ ಆಗಿರೋದಕ್ಕೆ ಪರವಾಗಿಲ್ಲ, ಚಳಿಗಾಲ ಮಳೆಗಾಲದಲ್ಲಾಗಿದ್ದರೆ ತಿನ್ಸಿದ್ರೆ ಆಗೋದಿಲ್ಲ. ಅವನಿಗೆ ಸ್ವಲ್ಪ ಬೇಸಿಗೆ ಅಲ್ವಾ, ಅವನು ತಡ್ಕೊಳ್ತಾನೆ. ಸೊ ಅದಕ್ಕೆ ಬಂದ್ವಿ, ನೋಡೋಣ ಟೇಸ್ಟ್ ಹೇಗಿರುತ್ತೆ ಅಂತ. ಅದರಲ್ಲೂ ಅಮೂಲ್ ಸ್ವಲ್ಪ ಟೇಸ್ಟ್ ಓಕೆ ಬಟ್ ನೋಡೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ನನ್ನ ಅನಿಸಿಕೆ ಓಕೆ, ನಿಮಗೆಲ್ಲ ಈಗ ಅನಿಸುತ್ತೋ ಗೊತ್ತಿಲ್ಲ. ಸೊ ನೋಡೋಣ, ಹೊಸದಾಗಿ ಆಗಿದೆ ಅಲ್ವಾ. ಸೊ ಹಾಗೆ ಎಲ್ಲ ಒಂದು ಪ್ರಾಡಕ್ಟ್ ಇಟ್ಟಿದ್ರು ಅಮೂಲ್ದು. ಸೊ ಹಾಗೆ ಒಂದು ಕ್ಯಾಪ್ಚರ್ ತೊಗೊಂಡೆ. ಆನಂತರ ಐಸ್ ಕ್ರೀಮು ತುಂಬ ಚೆನ್ನಾಗಿ ಕೊಡ್ತಾರೆ, ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಸಖತ್ತಾಗಿ ಕೊಡ್ತಾರೆ. ಸೊ ಫ್ಲೇವರ್ಸ್ ಇರುತ್ತೆ, ತುಂಬ ವೆರೈಟೀಸ್ ಫ್ಲೇವರ್ಸ್ ಇರುತ್ತೆ. ಒಂದು 20 ಫ್ಲೇವರ್ಸ್ ಇರುತ್ತೆ ಅಂತ ಅನ್ಕೋಬೋದು. 20ನ ಅಥವಾ 20ನೇ ಆ್ಯಕ್ಚುಲಿ, ಯಾಕಂದರೆ ಇಲ್ಲಿ 24 ಅಂದರೆ ಒಂದೆರಡು ಡಜನ್ ಒಂದು ಫ್ಲೇವರ್ಸ್ ಇರುತ್ತೆ. ಸೊ ನೀವು ಯಾವ್ಯಾವ ತೊಗೊಬೋದು. ಅದಕ್ಕೆ ಮೆನು ಕೂಡ ಇತ್ತು, ಇಷ್ಟಿಷ್ಟು ರೇಟ್ ಅಂತ ಹೇಳ್ಬಿಟ್ಟು, ಸ್ಮಾಲು, ಮೀಡಿಯಮ್ ಆ್ಯಂಡ್ ಬಿಗ್ ಅಂತ. ಸೊ ನಾವು ಮೀಡಿಯಮ್ ತೊಗೊಂಡ್ವಿ, ಅತಿ ಸ್ಮಾಲ್ ಬೇಡ ಅತಿ ಬಿಗ್ ಬೇಡ ಅಂತ ಮೀಡಿಯಮ್ ತೊಗೊಂಡ್ವಿ. ಹಾಗೆ ಅವರು ಹಾಕ್ತಾಯಿದ್ರು, ಸ್ವಲ್ಪ ಹೊತ್ತು ನಾನು ಹಾಕಿ ಕ್ಯಾಪ್ಚರ್ ತೊಗೊಂಡೆ. ನಾವು ತೊಗೊಂಡಿದ್ದು ಇದೇನು ಹೇಳಿದ್ರಪ್ಪ ಹಸ್ಬೆಂಡ್, ನಿಜ ನನಗೆ ಮರ್ತೋಯ್ತು ಅದು. 2 ತೊಗೊಂಡ್ವಿ, ಸಖತ್ ಟೇಸ್ಟಿಯಾಗಿತ್ತು ಮಾತ್ರ, ಸೂಪರಾಗಿತ್ತು. ಮನ್ವಿತಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅವನಿಗೆ ಈ ಥರ ನೋಡಿಬಿಟ್ಟೆ ತಿನ್ನೋದಕ್ಕಿಂತ ಎಕ್ಸೈಟ್ಮೆಂಟೇ ಜಾಸ್ತಿ. ತಿಂತಾನೆ ಇಲ್ಲೋ ಗೊತ್ತಿಲ್ಲ, ಎಕ್ಸೈಟ್ಮೆಂಟಲ್ಲೇ ಅವನು ಟೈಮ್ ಸ್ಪೆಂಡ್ ಮಾಡಿಬಿಡ್ತಾನೆ. ಸೊ ಆ ಥರ ಆಗಿತ್ತು. ಹಾಗೆ ಒಂದು ಮ್ಯಾಂಗೋ ಫ್ಲೇವರು, ಇನ್ನೊಂದು ಬಟರ್ ಸ್ಕಾಚ್ ಅನಿಸುತ್ತೆ. ಸೊ ಬಟ್ 70 ರೂಪೀಸು ಮೀಡಿಯಮ್ಗೆ. ತುಂಬ ಚೆನ್ನಾಗಿತ್ತು, ಕೊಡ್ಬೋದು ಅನ್ನಿಸ್ತು. ಏನೋ ಒಂದು ಸ್ವಲ್ಪ ಚೆನ್ನಾಗಿ ಕೊಟ್ಟಿದ್ರು ಅನ್ನಿಸ್ತು. ಓಕೆ, ಇವಾಗ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ವಿ, ನಾನು ಮನ್ವಿತ್ ಹಾಗೆ ಹಸ್ಬೆಂಡು. ಫಸ್ಟ್ ಐಸ್ ಕ್ರೀಮ್ ತಿನ್ನ, ಆಮೇಲೆ ಇದೆ ಸಕ್ಕತ್ತಾಗಿದೆ ಮಗ. ಸೂಪರ್, ಟೇಸ್ಟ್ ಮಾಡು. ಹೆಂಗಿದೆ ಗುಡ್. ಮರಿ ತಗೋ, ಚೆನ್ನಾಗಿದೆ ಮನು ಇದು. ಇದು ಚೆನ್ನಾಗಿದೆ. ತಿನ್ಪಟ್ತೀನಿ ನೋಡಿ ಹೆಂಗಿದೆ ಗೊತ್ತೇನೆ. ಟೇಸ್ಟ್ ಮಾಡಿ, ಚೆನ್ನಾಗಿದೆ ಐಸ್ ಕ್ರೀಮು. ಬೀಳಿಸ್ತೀಯಾ? ಹೆಂಗೆ ಮಾಡಿದೆ ಮನೆ? ಹೆಂಗೆ ಮಾಡಿದೆ ತೋರಿಸಿ ಹಿಂಗೆ.
ರೀ ಇಸ್ಕೊಳ